ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಸ್ಪೆಷಲ್ ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಬಿಗ್ ಬಾಸ್ ಬಹುದೊಡ್ಡ ರಿಯಾಲಿಟಿ ಶೋ, ಎಲ್ರಿಗೂ ಕೂಡ ಗೊತ್ತೇ ಇದೆ. 11 ಸೀಸನ್ ಅನ್ನ ಕಂಪ್ಲೀಟ್ ಮಾಡಿದೆ. ಇದು 12ನೇ ಸೀಸನ್. ಈ 11 ಸೀಸನ್ ಅಲ್ಲೂ ಕೂಡ ಹೆಚ್ಚಾಗಿ ಪಾಸಿಟಿವ್ ಹಾಗೆ ನೆಗೆಟಿವ್ ಶೇಡ್ ನಲ್ಲಿರುವಂತವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದೋಗಿದ್ದಾರೆ. ಆದ್ರೆ ಆಚೆ ನೆಗೆಟಿವ್ ಶೇಡ್ ನಲ್ಲಿ ಮಾಡಿದವರು ಬಿಗ್ ಬಾಸ್ ಮನೆಗೆ ಬಂದು ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿರುವಂತವರು ಕೂಡ ಇದ್ದಾರೆ. ಅಂತವರ ಲಿಸ್ಟ್ ಗೆ ಈ ಸೀಸನ್ ನಲ್ಲೂ ಕೂಡ ಕೆಲವೊಬ್ರು ಸೇರ್ಕೊಳ್ತಾರೆ. ಸೊ ಎಲ್ಲ ಕೂಡ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಸದ್ಯಕ್ಕೆ. ಎಲ್ರೂ ಕೂಡ ಬಿಗ್ ಬಾಸ್ ಅಂದ ತಕ್ಷಣ ಅಶ್ವಿನಿ ಅವರ ಹೆಸರನ್ನೇ ಹೆಚ್ಚಾಗಿ ಯಾಕೆ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಅಶ್ವಿನಿ ಅವರು ಅಂತಂದ್ರೆ ಆಚೆ ಹೆಚ್ಚಾಗಿ ಪಾಸಿಟಿವ್ ಆಗಿ ಸೌಂಡ್ ಮಾಡಿದ್ರು. ಸೀರಿಯಲ್ ನಲ್ಲಾಗಿರಬಹುದು, ಸಿನಿಮಾದಲ್ಲಾಗಿರಬಹುದು ತಮ್ಮ ಛಾಪನ್ನ ಮೂಡಿಸುತ್ತಾರೆ. ಒಳ್ಳೆ ರೀತಿಯ ಕನ್ನಡದ ಪರವಾದಂತಹ ಹೋರಾಟಗಾರ್ತಿ, ಒಳ್ಳೆ ರೀತಿಯಲ್ಲಿ ಹೆಣ್ಮಕ್ಳ ಪರ ಧ್ವನಿಯಾಗಿ ಇರ್ತಾರೆ ಅಶ್ವಿನಿ ಅವರು. ಸೊ ಎಲ್ರಿಗೂ ಕೂಡ ಈ ವಿಚಾರ ಗೊತ್ತಿದೆ. ಸಿನಿಮಾ ಅಂತ ಬಂದಾಗ, ಸೀರಿಯಲ್ ಅಂತ ಬಂದಾಗ ಅವ್ರಿಗೆ ಆದಂತಹ ಒಂದಷ್ಟು ಫ್ಯಾನ್ ಬೇಸ್ ಕೂಡ ಅಶ್ವಿನಿ ಅವರು ಒಳಗೊಂಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ತಮ್ಮ ಶೇಡ್ ಅನ್ನ ನೆಗೆಟಿವ್ ಮಾಡ್ಕೊಳ್ತಾ ಇದ್ದಾರಾ ತಮಗೆ ತಾವೇ ಅಂತ ಒಂದು. ಆಬ್ವಿಯಸ್ಲಿ ಬಿಗ್ ಬಾಸ್ ಮನೆ ಅಂತಂದಾಗ ಎಲ್ರೂ ಕೂಡ ಒಂದೇ ರೀತಿ ಇರಬಾರ್ದು. ಅದ್ ನೋಡ್ಲಿಕ್ಕೂ ಕೂಡ ನಮ್ಗೆ ಇಷ್ಟ ಆಗೋದಿಲ್ಲ. ಈಗ ಅಶ್ವಿನಿ ಅವರನ್ನ ನೋಡ್ಲಿಕ್ಕೆ ಕೂಡ ಒಂದಷ್ಟು ಜನರು ಇರ್ತಾರೆ, ಅವರ ಫ್ಯಾನ್ಸ್ ಇರ್ತಾರೆ. ಈ ಕಡೆ ಪಾಸಿಟಿವ್ ಆಗಿ ಕಾಣಿಸ್ತಿರುವಂತಹ ರಕ್ಷಿತಾ ಅವರು, ಗಿಲ್ಲಿ ಅವರಿಗೆ ಒಂದಷ್ಟು ಫ್ಯಾನ್ಸ್ ಇರ್ತಾರೆ. ಸೊ ಹೀಗೆ ಅದನ್ನ ಆಚೆ ಹೇಗಿದ್ವಿ ನಾವು ಒಳಗಡೆನೂ ಹಾಗೆ ಇರ್ಬೇಕು ಅಂತಾನೆ ನಡೆಯೋದಿಲ್ಲ. ಎಸ್, ಅಶ್ವಿನಿ ಅವರು ಮನೆಯಿಂದ ಆಚೆ ಹೋದ್ರೆ ಬಿಗ್ ಬಾಸ್ ನೋಡ್ಲಿಕ್ಕೂ ಕೂಡ ಬೋರ್ ಆಗುತ್ತೆ. ಯಾಕೆಂದ್ರೆ ಒಬ್ರು ನೆಗೆಟಿವ್ ಶೇಡ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಲೇಬೇಕು. ಅದು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ಅವರು ಕೂಡ ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಡೇ 1 ಇಂದ ಅಶ್ವಿನಿ ಅವರು ಇದ್ದಿದ್ದೇ ಬೇರೆ, ಈ 5ನೇ ವಾರದಲ್ಲಿ 6ನೇ ವಾರದಲ್ಲಿ ಅಶ್ವಿನಿ ಅವರು ಬದಲಾಗಿದ್ದೇ ಬೇರೆ ತರ, ಈ 7ನೇ ವಾರದಲ್ಲಿ ಈಗ ನಡೀತಿರುವಂತಹ 8ನೇ ವಾರದಲ್ಲಿ ಅಶ್ವಿನಿ ಅವರು ಇರೋದೇ ಬೇರೆ. ಯಾಕೆ ಈ ರೀತಿಯ ಬದಲಾವಣೆ? ಅಷ್ಟಕ್ಕೂ ನೆಗೆಟಿವ್ ಆಗಿ ಬಂದಂತಹ ಅಶ್ವಿನಿ ಅವರು ಗ್ರಾಫ್ ಒಂದೇ ರೀತಿ ಪಾಸಿಟಿವ್ ಆಗಿ ಯಾಕೆ ಹೋಯ್ತು, ಮತ್ತೆ ಈಗ ಅದೇ ರೀತಿ ನೆಗೆಟಿವ್ ಶೇಡ್ಗೆ ಯಾಕೆ ಬರ್ತಾ ಇದೆ? ಈ ಪ್ರಶ್ನೆ ಅಫ್ಕೋರ್ಸ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಅಶ್ವಿನಿ ಅವರು ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಗಿಲ್ಲಿ ಸ್ವಯಂ ಘೋಷಿತ ವಿನ್ನರ್ ಅಂತ. ಸೊ ಅದು ಅವಶ್ಯಕತೆ ಅಥವಾ ಅನಿವಾರ್ಯತೆ ಇತ್ತ ಹೇಳುವಂಥದ್ದು? ಆಬ್ವಿಯಸ್ಲಿ ಈಗ ಟಾಪ್ 3 ಅಂತ ಬರೋದಾದ್ರೆ ಗಿಲ್ಲಿ ಅವರು, ರಕ್ಷಿತ್ ಅವರು, ರಘು ಅವರು ಇದ್ದೇ ಇರ್ತಾರೆ ಅಂತ ಇಡೀ ಕರ್ನಾಟಕನೇ ಮಾತಾಡ್ತಾ ಇದೆ. ಅದು ಬಿಗ್ ಬಾಸ್ ಮನೆಗೂ ಕೂಡ ತಟ್ಟಿದೆ ಅಂತ ಅನ್ಸುತ್ತೆ. ಸೊ ಅಶ್ವಿನಿ ಅವರು ಹೇಳಿರಬಹುದು ಗಿಲ್ಲಿ ಅವರ ಹೆಸರು. ಆಬ್ವಿಯಸ್ಲಿ ಗಿಲ್ಲಿ ಅವರು ಅದೇ ರೀತಿ ಆಡ್ತಾ ಇದ್ದಾರೆ. ತನ್ನ ಶಕ್ತಿಗಿಂತ ಯುಕ್ತಿಯ ಆಟವನ್ನ ಗಿಲ್ಲಿ ಅವರು ಆಡ್ತಾ ಇದ್ದಾರೆ. ತಾನೆಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ತಾನೇನು ಎಡುತ್ತಾ ಇದ್ದೀನಿ ಅಲ್ಲಿ ಬಗೆಹರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ಮಾತನ್ನ ಹೇಳಿದಂತಹ ಅಶ್ವಿನಿ ಅವರು ನಾನು ಕೂಡ ವಿನ್ನರ್ ಅಂತ ಸಾಕಷ್ಟು ಸಲ ಹೇಳಿದಾರಲ್ವಾ. ಗಿಲ್ಲಿ ಅವ್ರನ್ನ ಇವರು ಟಾರ್ಗೆಟ್ ಮಾಡಿ ಟ್ರಿಗರ್ ಮಾಡಿ ಹೇಳುವಂತಹ ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಎಸ್, ಆಯ್ತು, ಹೋಗ್ತಾ ಹೋಗ್ತಾ ಇನ್ನೂ ಸಾಕಷ್ಟು ವಿಚಾರಗಳು ಇವರ ಕುರಿತಾಗಿ ಕೂಡ ಇರುತ್ತೆ. ಕಳೆದ ವಾರದ ಕತೆ ಕಿಚ್ಚನ ಜೊತೆ ಇರುತ್ತೆ. ಅಲ್ಲಿ ಒಂದು ಪ್ರೋಮೋ ಬಿಡ್ತಾರೆ. ಸುದೀಪ್ ಸರ್ ರಕ್ಷಿತಾಗೆ ಹಾಗೆ ಗಿಲ್ಲಿ ಅವರಿಗೆ ಬೈಯುವಂಥದ್ದು, ಹಾಗೆ ಬೈಯುವಂಥದ್ದು ಅಂತ ಹೇಳೋದಕ್ಕಿಂತ ಒಂದು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಆ ಕ್ಲಾಸ್ ಬೇಕಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಗೇಮ್ ಅಂತ ಬಂದಾಗ, 2 ಟೀಮ್ ಅಂತ ಬಂದಾಗ ಇನ್ನೊಂದು ಟೀಮ್ ಕಟ್ಕೊಂಡು ನಾವು ಏನೋ ಆಡ್ತೀವಿ, ಅದೆಲ್ಲ ನಡೆಯೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಸುದೀಪ್ ಸರ್ ಹೇಳಿದ್ದಾರೆ. ಅದನ್ನ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಇದೇ ಸುದೀಪ್ ಸರ್ ಅವರ ಟೋನು ಅಶ್ವಿನಿ ಅವರ ವಿಚಾರಕ್ಕೆ ಯಾಕಿಲ್ಲ? ಈ ಕಿಚ್ಚನ ಧ್ವನಿ ಅಶ್ವಿನಿ ಅವರ ವಿಚಾರದಲ್ಲಿ ಯಾಕೆ ಸ್ಮೂತ್ ಆಗಿರುತ್ತೆ, ಮೃದು ಆಗಿರುತ್ತೆ ಅನ್ನೋದು ಕರ್ನಾಟಕದ ಜನರ ಪ್ರಶ್ನೆ. ಅದರಲ್ಲೂ ಕೂಡ ರಿಯಾಲಿಟಿ ಶೋ ನೋಡೋರ ಒಂದು ಪ್ರಶ್ನೆಯಾಗಿದೆ. ಓಕೆ, ಅದನ್ನು ಕೂಡ ಒಪ್ಕೊಳ್ಳೋಣ. 3rd ವೀಕ್ ಅಲ್ಲಿ ಏನೇನೆಲ್ಲ ಆಯ್ತು ಇಡೀ ಕರ್ನಾಟಕದ ಜನರ ಮುಂದೆ ಗೊತ್ತಿದೆ. ರಕ್ಷಿತಾಗೆ ಎಸ್ ಕ್ಯಾಟಗರಿ ಅನ್ನೋದನ್ನ ಅಶ್ವಿನಿ ಅವರು ಬಳಸ್ತಾರೆ. ಆಗ ಕಿಚ್ಚನ ಪಿತ್ತ ನತ್ತಿಗೆ ಇರೋದಿಲ್ವಾ? ಜನ ಕೇಳ್ತಾ ಇರೋದು ಸ್ವಾಮಿ ಈ ಪ್ರಶ್ನೆನ. ಸೊ ಆ ನಂತರದಲ್ಲೂ ಕೂಡ ನೀನು ಎಲ್ಲಿಂದ ಬಂದಿದ್ಯಾ ಅಂತಾರೆ. ಆಗ್ಲೂ ಕೂಡ ಕಿಚ್ಚಿನ ಪಿತ್ತ ನತ್ತಿಗೆ ಇರ್ಲಿಲ್ವಾ? ಜನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆನ. ಅನಂತರ ಕೂಡ ರಕ್ಷಿತಾಗೆ ಮುಚ್ಕೊಂಡು ಮಲ್ಕೋ ಅಂತಾರೆ. ಈ ಕಡೆ ಜಾಹ್ನವಿನೂ ಕೂಡ ಹೇಳ್ತಾರೆ, ಆ ಮುಚ್ಕೊಂಡು ಅನ್ನೋ ಒಂದು ಪದ ಬಳಸ್ತಾರೆ. ಸೊ ಅದಾದ ನಂತರದಲ್ಲೂ ಕೂಡ ಇಡೀ ಮನೆ ವಿರುದ್ಧವಾಗಿ ಅಶ್ವಿನಿ ಜಾಹ್ನವಿ ಎತ್ತಿ ಕಟ್ಕೊಳ್ತಾರೆ. ಆ ಗೆಜ್ಜೆ ಸದ್ದಿಂದ ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಒಂದಷ್ಟು ಸಮುದಾಯದ ಒಂದಷ್ಟು ಜನರ ನಿದ್ದೆಯನ್ನ ಹಾಳು ಮಾಡ್ತಾರೆ. ಆಗ ಕಿಚ್ಚನ ಪಿತ್ತ ನೆತ್ತಿಗೆ ಇರ್ಲಿಲ್ವಾ?
ಸೊ ಎಲ್ಲ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ವಾ ಹಾಗಾದ್ರೆ ನಮ್ಗೆ? ಇಡೀ ಕರ್ನಾಟಕಕ್ಕೆ ಆಗಿರುವಂತಹ ಡೌಟ್ ಇದು, ಬಂದಿರುವಂತಹ ಡೌಟ್ ಇದು. ಓಕೆ, ಈ ವಾರದ ಕತೆ ಕಿಚ್ಚನ ಜೊತೆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಸಾಕಷ್ಟು ಜನರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಕೂಡ ಈ ಸ್ಯಾಟರ್ಡೆ ಎಪಿಸೋಡ್ ಅಂದ್ರೆ ಯಾರ್ಯಾರು ಯಾವ ರೀತಿ ಆಟ ಆಡಿರ್ತಾರೆ, ಸುದೀಪ್ ಸರ್ ಅವರಿಗೆಲ್ಲ ಹೇಗೆ ಕ್ಲಾಸ್ ತಗೋತಾರೆ. ಬಿಕಾಸ್ ಇವಾಗ ನನಗೊಬ್ರು ಇಷ್ಟ ಅಂದ್ರೆ ಇನ್ನೊಬ್ರಿಗೆ ಮತ್ತೊಬ್ರು ಇಷ್ಟ ಇರ್ತಾರೆ. ಅದನ್ನ ನಾನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ರಿಗೂ ಒಂದೇ ರೀತಿ ನ್ಯಾಯ ವಾರದ ಕತೆ ಕಿಚ್ಚನ ಜೊತೆ ಇಲ್ಲಿ ಸಿಗ್ತಾ ಇದೆಯಾ? ಇದು ಇಡೀ ಕರ್ನಾಟಕದ ಪ್ರಶ್ನೆ ಆಗಿರುತ್ತೆ. ಸೊ ಕಳೆದ ವಾರವೂ ಸಹ ರಕ್ಷಿತಾಗೆ ಸುದೀಪ್ ಸರ್ ಹೇಳ್ತಾರೆ, ನಾನು 2 ರೀತಿಯಲ್ಲಿ ನಗ್ತೀನಮ್ಮ ಅಂತ ಒಂದು ಹೇಳಿದಾಗ, ಈ ಎಸ್ ಕ್ಯಾಟಗರಿಗೆ ಕಂಪೇರ್ ಮಾಡಿದಾಗ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಕೇಳೋದಕ್ಕಿಂತ ರಕ್ಷಿತಾ ಅಥವಾ ಗಿಲ್ಲಿ ಅಷ್ಟು ದೊಡ್ಡ ಆರೋಪ ಅಥವಾ ಅಷ್ಟು ದೊಡ್ಡ ತಪ್ಪು ಏನಾದ್ರೂ ಮಾಡಿದ್ರಾ? ಇಲ್ವಲ್ಲ. ಸೊ ಈ ರೀತಿ ಸುದೀಪ್ ಸರ್ ಅವರ ಒಂದು ಪಿತ್ತ ನತ್ತಿಗೆ ಇರುವಂತದ್ದು, ಅಶ್ವಿನಿ ಅವರ ಜಾನ್ವಿ ಅವರ ವಿಚಾರ ಅಂತ ಬಂದಾಗ ಯಾಕೆ ಪಿತ್ತ ನತ್ತಿಗೆ ಇರೋದಿಲ್ಲ? ಹಾಗಾದ್ರೆ ಇಂಥವ್ರನ್ನೇ ಗೆಲ್ಸ್ಬೇಕು ಅಂತ ಬಿಗ್ ಬಾಸ್ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿದಾರ. ಅವ್ರು ಏನು ತಪ್ಪು ಮಾಡಿದ್ರು ಕೂಡ ಎಲ್ಲೂ ಕೂಡ ಜೋರಾಗಿ ಅಥವಾ ಏರು ಧ್ವನಿಯಲ್ಲಿ ಮಾತಾಡ್ತಾ ಇಲ್ಲ. ಈ ಚಿಕ್ಕ ಹುಡುಗಿ ಮೇಲೆ ಏನಕ್ಕೆ ಈ ರೀತಿ ಮಾತಾಡ್ಬೇಕು ಅನ್ನುವಂಥದ್ದು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಓಕೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಈ ಶೋನಿಂದ ಕಿಚ್ಚ ಸುದೀಪ್ ಸರ್ ಅವರ ವ್ಯಕ್ತಿತ್ವ ಏನಾದ್ರೂ ಹಾಳಾಗ್ತಾ ಇದೆಯಾ? ಯಾಕಂದ್ರೆ ಸಾಕಷ್ಟು ಟ್ರೋಲ್ಸ್ ಗಳನ್ನ ನೀವು ನೋಡಿರ್ತೀರಾ. ನಾವು ಕೂಡ ಒಂದು ವಾರದಿಂದ ಹೆಚ್ಚಾಗಿ ಆಗಿರುವಂತಹ ಟ್ರೋಲ್ಸ್ ಗಳನ್ನ ನೋಡಿದಾಗ ಎಲ್ಲಾ ಕಡೆಯೂ ಬರ್ತಿರೋದು ಇದೊಂದೇ ಪ್ರಶ್ನೆ, ಈ ಶೋನಿಂದ ಸುದೀಪ್ ಸರ್ ವ್ಯಕ್ತಿತ್ವ ಹಾಳಾಗ್ತಾ ಇದೆಯಾ? ನೀವು ಬೇಕಾದ್ರೆ ನಾವು ಸ್ಕ್ರೀನ್ ಮೇಲೆ ಹಾಕ್ತೀವಿ, ಆ ಒಂದು ನೀವು ನೋಡ್ಬೋದು ಸ್ಕ್ರೀನ್ ಶಾಟ್ ಗಳನ್ನ, ಯಾವ ರೀತಿಯಾಗಿ ಟ್ರೋಲ್ ಆಗ್ತಾ ಇದ್ದಾರೆ ಸುದೀಪ್ ಸರ್ ಕೂಡ ಅಂತ. ಓಕೆ, ಒಂದು ಶೋ ಅಂತ ಬಂದಾಗ, ಒಂದು ಸಿನಿಮಾ ಅಂತ ಬಂದಾಗ ಟ್ರೋಲ್ ಆಗೋದು ಕಾಮನ್ ಆಗುತ್ತೆ ಒಬ್ಬ ಸೆಲೆಬ್ರಿಟಿಗೆ, ಅದನ್ನು ಕೂಡ ಒಪ್ಕೊಳ್ಳೋಣ. ಆದ್ರೆ ಈ ರಕ್ಷಿತಾ ವಿಚಾರ ಅಂತ ಬಂದಾಗ, ಅಶ್ವಿನಿ ಅವರು ಜಾನ್ವಿ ಅವರು ವಿಚಾರ ಅಂತ ಬಂದಾಗ ಯಾಕೆ ಧ್ವನಿ ಈ ರೀತಿ ಆಗ್ತಾ ಇದೆ ಸುದೀಪ್ ಸರ್ದು? ಯಾಕೆ ಈ ಚಿಕ್ಕ ಹುಡುಗಿಗೆ ಯಾಕೆ ಈ ರೀತಿ ಅಂತ? ಸೊ ನಾವು ಇನ್ನೊಂದು ಕೂಡ ಗಮನಿಸಬೇಕು. ಒಂದು 3ನೇ ವಾರದಲ್ಲೋ ಅಥವಾ 4ನೇ ವಾರದಲ್ಲೋ ನಾವು ನೋಡಬಹುದು, ಅಶ್ವಿನಿ ಅವರಿಗೆ ಹಾಗೆ ಜಾನ್ವಿ ಅವರಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ದಾರೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈ ಒಂದು ವಿಚಾರಕ್ಕೆ ಅಂತ ಬಂದಾಗ ಅವರಿಗೂ ಕೂಡ ಮಾತಾಡಿದ್ದಾರೆ, ಅವರು ಎಲ್ಲೆಲ್ಲಿ ತಪ್ಪು ಮಾಡ್ಕೊಂಡ್ ಬಂದಿದ್ದಾರೆ ಸುದೀಪ್ ಸರ್ ಅದನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಅದನ್ನು ಹೊರತುಪಡಿಸಿ ಕಳೆದ ವಾರ ರಿಷಾಗೆ ಒಂದು ಸುದೀಪ್ ಸರ್ ಪ್ರಶ್ನೆಯನ್ನ ಕೇಳ್ತಾರೆ. ರಾಶಿಕಾ ಅವರು ನೀನ್ ಯಾಕೆ ಒಂದು ಲವ್ ಟ್ರ್ಯಾಕ್ ಸ್ಟಾರ್ಟ್ ಮಾಡಬಾರ್ದು ಅಂತ ರಿಷಾಗ್ ಹೇಳಿದಾಗ, ರಿಷಾ ಧ್ರುವನ್ ಜೊತೆಗೆ ನೀ ಯಾಕೆ ಲವ್ ಮಾಡಬಾರ್ದು, ಲೈಕ್ ಈ ರೀತಿ ಒಂದಷ್ಟು ಕಾನ್ವರ್ಸೇಷನ್ ಅವರಿಬ್ಬರ ಮಧ್ಯೆ ಆಗುತ್ತೆ. ಅವಾಗ ಹೇಳ್ತಾರೆ, ಒಂದು ವ್ಯಾ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತಾರೆ, ವಾಮಿಟ್ ಲೈಕ್ ಆ ರೀತಿ ಒಂದು ಸಮಥಿಂಗ್ ಏನೋ ಅಲ್ಲೇ ಆಗುತ್ತೆ. ಅವಾಗ ಹೇಳ್ತಾರೆ, ಸುದೀಪ್ ಸರ್ ಕೇಳ್ತಾರೆ ಅವಾಗ ಅವ್ರಿಗೆ, ಯಾವ್ದೋ ಒಬ್ಬ ಹುಡ್ಗನ್ ಕಂಡ್ರೆ ನಿಮಗೆ ಈ ರೀತಿ ಅನ್ಸುತ್ತಾ ಅಂತ. ಅದೇ ಪ್ರಶ್ನೆ, ಅದೇ ಒಂದು ವಿಚಾರ ಜಾನ್ವಿ ಅವರು ಕೂಡ ಬರುತ್ತೆ. ಅಂತಂದ್ರೆ ಅವ್ರು ಹೇಳ್ತಾರೆ ಗಿಲ್ಲಿಗ್ ಸೊಂಟ ಇಲ್ಲ, ಮ್ಯಾನ್ಲಿ ಬಗ್ಗೆ ಮಾತಾಡ್ತಾರೆ. ಮ್ಯಾನ್ಲಿ ಅಂದ್ರೆ ಏನು ಅಂತ ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಸೊ ಆ ಜಾನ್ವಿ ಅವರು ಮ್ಯಾನ್ಲಿ ಬಗ್ಗೆ ಮಾತಾಡಿದಾಗ ಗಿಲ್ಲಿಗ್ ಸೊಂಟ ಇಲ್ಲ, ಧನು ಗತ್ತಿಲ್ಲ, ಧ್ರುವಂತ್ ಒಬ್ಬ ಗಂಡಸ್ತರ ಕಾಣಿಸ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾರೆ. ಹಾಗಾದ್ರೆ ಬಿಗ್ ಬಾಸ್ ಮನೇಲಿರೋ ಮಿಕ್ಕಿದವರೆಲ್ಲ ಗಂಡಸ್ರಲ್ವಾ? ಸೊ ಅಲ್ಲೂ ಕೂಡ ಅವ್ರ ಧ್ವನಿ ಎತ್ಬೋದಿತ್ತಲ್ವಾ ಜಾನ್ವಿ ಅವರಿಗೆ? ರಿಷಾಗ್ ಹೇಳ್ತಾರೆ, ರಿಷಾಗ್ ಕ್ಲಾಸ್ ತಗೋತಾರೆ, ಜಾನ್ವಿ ಅವರಿಗೆ ಯಾಕ್ರಿ ಕ್ಲಾಸ್ ತಗೊಳ್ಳಲ್ಲ? ಈ ರೀತಿಯಾಗಿ ಕೂಡ ಒಂದಷ್ಟು ಟ್ರಾಲ್ಸ್ ಗಳು ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ. ಬಿಕಾಸ್ ಒಂದು ರಿಯಾಲಿಟಿ ಶೋ, ಅದು ಬಹುದೊಡ್ಡ ರಿಯಾಲಿಟಿ ಶೋ ನಮ್ಮ ಕನ್ನಡದಲ್ಲಿ ಬಿಗ್ ಬಾಸ್ ಅಂತಂದ್ರೆ ಸಾಕಷ್ಟು ಜನರಿಗೆ ಕನ್ಸಿರುತ್ತೆ ಬಿಗ್ ಬಾಸ್ ಹೋಗ್ಬೇಕು, ನಾವು ಕೂಡ ಬಿಗ್ ಬಾಸ್ ಹೋಗ್ಬೇಕು, ಅಟ್ ಲೀಸ್ಟ್ ಬಿಗ್ ಬಾಸ್ ನೋಡಕ್ಕಾದ್ರೂ ಹೋಗೋಣ ಅನ್ನೋ ಕನ್ಸ್ಕೊಂಡವರು ಕೂಡ ಸಾಕಷ್ಟು ಜನರಿದ್ದಾರೆ. ಅಂತವ್ರಿಗೆ ಈ ಬಿಗ್ ಬಾಸ್ ಅನ್ನೋದ್ರ ಶೋನ ಪ್ರತಿ ವರ್ಗದವರು ಕೂಡ ನೋಡ್ತಾರೆ, ಬರೀ ಅಡಲ್ಟ್ಸ್ ನೋಡಲ್ವಾ ಅಥವಾ ಪ್ರತಿ ದೊಡ್ಡವ್ರು ನೋಡಲ್ಲ, ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ತನಕ ಬಿಗ್ ಬಾಸ್ಗೆ ಫ್ಯಾನ್ಸ್ ಇದಾರೆ ಅಂತಾನೆ ಹೇಳ್ಬೋದು. ಅಂತವ್ರ ಮುಂದೆ ಈ ಮ್ಯಾನ್ಲಿ ಅನ್ನೋ ಪದ, ಗಿಲ್ಲಿಗ್ ಸೊಂಟ ಇಲ್ಲ ಅಂದ್ರೆ ಓಕೆ, ಗಿಲ್ಲಿ ಫ್ಯಾನ್ಸ್ ಬೇಜಾರಾಗಿದೆ ಸ್ವಾಮಿ, ಕ್ಷಮೆ ಕೇಳಿಸಿ ನೀವು ಅಲ್ವಾ? ಧನುಷ್ ಅವ್ರಿಗೆ ಗೊತ್ತಿಲ್ಲ ಅಂತ ಜಾನ್ವಿ ಅವ್ರು ಯಾವಾಗ ನೋಡಕ್ ಹೋಗಿದ್ರು? ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಈ ಬಿಗ್ ಬಾಸ್ ಶೋ ಏನು ಮೆಸೇಜ್ ಕೊಡ್ತಾ ಇದೆ? ಧ್ರುವಂತ್ ಒಬ್ರೇ ಗಂಡಸ್ತರ ಕಾಣ್ತಾ ಇದ್ರೆ, ಆಬ್ವಿಯಸ್ಲಿ ಧ್ರುವಂತು ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇದ್ರೆ ಅಲ್ಲಿರೋ ಪ್ರತಿಯೊಬ್ರು ಕೂಡ ಹುಡುಗರು ತುಂಬಾ ಚೆನ್ನಾಗಿ ಗೇಮ್ ಅನ್ನ ಆಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಜಾನ್ವಿ ಅವರು ಮ್ಯಾನ್ಲಿ ಅನ್ನೋ ಪದ ಬಳಸಿದಾಗ, ಸೊಂಟ ಇಲ್ಲ ಅಂದಾಗ, ಗತ್ತಿಲ್ಲ ಅಂದಾಗ, ಧ್ರುವಂತ್ ಒಬ್ನೇ ಗಂಡಸ್ತರ ಕಾಣ್ತಿದ್ದಾನೆ ಅಂತ ಅಂದಾಗ ಸುದೀಪ್ ಸರ್ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಜಾನ್ವಿ ಅವರಿಗೆ? ಇದು ಕೂಡ ಒಂದು ಪ್ರಶ್ನೆ. ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇದು ಕೂಡ ಸೌಂಡ್ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ಇದಕ್ಕೆ ಯಾವಾಗ ಉತ್ತರ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಆ ನಂತರದಲ್ಲಿ ಕೆಲವೊಂದಷ್ಟು ಜನ ಅಂತ ಬಂದಾಗ ಮಾತ್ರ ಸುದೀಪ್ ಸರ್ ಗರಂ ಆಗ್ತಾರೆ. ಎಲ್ರಿಗೂ ಕೂಡ ಗರಂ ಆಗೋದಿಲ್ಲ. ಎಸ್, ಅಫ್ಕೋರ್ಸ್ ವಿಷಯ ಏನಾದ್ರೂ ಇದ್ರೆ, ಅವರಿಂದ ತಪ್ಪಾಗಿದ್ರೆ ಸುದೀಪ್ ಸರ್ ಅದನ್ನ ಅವರಿಗೆ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡುವಂತಹ ಟೈಮ್ ನಲ್ಲಿ ಮಾತ್ರ ಗರಂ ಆಗ್ತಾರೆ. ಸುಮ್ನೆ ಏನು ವಿಷಯ ಇಲ್ದಲೆ ಅವರು
ಗರಂ ಆಗುವಂತಹ ಚಾನ್ಸಸ್ ಅಲ್ಲೂ ಕೂಡ ಇರೋದಿಲ್ಲ. ಸೊ ಈ ಕಡೆ ರಕ್ಷಿತಾ ಅವರು ಹಾಗೆ ಗಿಲ್ಲಿ ಅವರು ಕೂಡ ತಪ್ಪು ಮಾಡಿರ್ತಾರೆ. ಸೊ ಅದನ್ನ ಅವರು ಗರಂ ಆಗೇ ಹೇಳ್ಬೇಕಾಗಿರುತ್ತೆ. ಒಂದ್ಸಲ ಎಕ್ಸ್ಕ್ಯೂಸ್ ಕೊಟ್ರೆ ನೆಕ್ಸ್ಟ್ ವೀಕ್ ಇದೇನು ಎಕ್ಸ್ಕ್ಯೂಸ್ ಕೊಟ್ರಲ್ಲ, ನೆಕ್ಸ್ಟ್ ವೀಕ್ ಅದನ್ನೇ ಮಾಡೋಣ ಅಂತ ಮಾಡೋರು ಕೂಡ ಸಾಕಷ್ಟಿದ್ದಾರೆ. ಅದ್ ಯಾರು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಆಲ್ರೆಡಿ ಅವರು ಅದನ್ನೇ ಮಾಡ್ಕೊಂಡು 7-8 ವಾರದ ತನಕ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ. ಇನ್ನೊಂದು ವಿಚಾರ, ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ತಾನು ಮಾತ್ರ ನಂದೇ ನಡಿಬೇಕು, ನಾನೇ ಇರ್ಬೇಕು ಅನ್ನೋ ಈಗೋ ಸಿಕ್ಕಾಪಟ್ಟೆ ಇದೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ಅವರು ಒಂದು ಮರ್ಯಾದಿನ ಗೌರವನ ಆ ಕಂಟೆಸ್ಟೆಂಟ್ ಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದ್ರೆ ತಾನು ಮಾತ್ರ ಗೌರವ ಕೊಡೋದಿಲ್ಲ. ಬಿಗ್ ಬಾಸ್ ಮೂಲ ನಿಯಮದ ಪ್ರಕಾರ ಯಾರು ಕೂಡ ಆ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವಂತಿಲ್ಲ. ಬಟ್ ಅಶ್ವಿನಿ ಅವರು ಜಾನ್ವಿ ಅವರು ಬಳಸ್ತಾರೆ, ಮುಚ್ಕೊಂಡಿರೋ ಸಮಥಿಂಗ್ ಆ ರೀತಿಯ ಪದ. ಕಳೆದ ವಾರ ನಾನು ಬಿಗ್ ಬಾಸ್ ನೋಡ್ತಾ ಇದ್ದಾಗಲೂ ಕೂಡ ಜಾನ್ವಿ ಅವರು ಗಿಲ್ಲಿಗೂ ಕೂಡ ಬಾಯಿ ಮುಚ್ಕೊಂಡು ಸಮಥಿಂಗ್ ಏನೋ ಒಂದು ಬಳಸ್ತಾರೆ. ಸೊ ಇದು ಕೂಡ ಮೂಲ ನಿಯಮದ ಉಲ್ಲಂಘನೆ ಅಲ್ವಾ? ಅಬ್ವಿಯಸ್ಲಿ ಇವರಿಬ್ರು ಒಂದು ನಾಮಿನೇಷನ್ ಅಂತ ಬಂದಾಗ್ಲೂ ಕೂಡ ಗುಟ್ಟಾಗಿ ಮಾತಾಡ್ಕೊಳ್ಳೋದು, ಕಳಪೆ ಕೊಡುವಂತ ಇರ್ಬೇಕಾದ್ರೂ ಕೂಡ ಗುಟ್ಟಾಗಿ ಮಾತಾಡ್ಕೊಳ್ಳೋದು, ಇದೇ ರೀತಿ ಒಂದು ಮಾಡ್ಕೊಂಡು ಬರ್ತಿರುವಂತದ್ದು. ಸೊ ಇದು ಕೂಡ ಗರಂ ಆಗುವಂತಹ ವಿಚಾರನೆ ಅಲ್ವಾ? ಯಾಕೆ ಸುದೀಪ್ ಸರ್ ಗರಂ ಆಗಲ್ಲ? ಈ ಪ್ರಶ್ನೆ ಇಡೀ ಕರ್ನಾಟಕದ ಜನರದು. ಸೊ ಇದಕ್ಕೆಲ್ಲ ಯಾವಾಗ ಉತ್ತರ ಸಿಗುತ್ತೆ ಅಂತ ಗೊತ್ತಿಲ್ಲ. ಈಗ ನಾನು ಮರ್ಯಾದೆ ವಿಷಯಕ್ಕೆ ಬರ್ತೀನಿ. ಗಿಲ್ಲಿ ಅವರಿಗೆ ಹಾಗೇನೆ ನೀವು ಲಾಸ್ಟ್ ವೀಕ್ ನೋಡಿರ್ತೀರ, ಒಂದಷ್ಟು ಟಾಸ್ಕ್ ಟೈಮ್ ನಲ್ಲಿ ಜಗಳ ಆಗುತ್ತೆ ಅಶ್ವಿನಿ ಅವರಿಗೆ ಹಾಗೆ ಗಿಲ್ಲಿ ಅವರಿಗೆ ಆಗುತ್ತೆ. ಅಶ್ವಿನಿ ಅವರು ಆಲ್ಮೋಸ್ಟ್ ಎಲ್ಲರ ಜೊತೆಗೂ ಕೂಡ ಜಗಳವನ್ನ ಆಡಿದ್ದಾರೆ. ಅಲ್ಲಿ ಅವರು ಬಳಸುವಂತಹ ಶಬ್ದಗಳು, ಅವರು ಬಳಸುವಂತಹ ಪದಗಳು ಹೇಗಿರುತ್ತೆ, ಅವ್ರ ಅಪೋಸಿಟ್ ಇರುವಂತಹವರು ಬಳಸುವಂತಹ ಪದಗಳು ಹೇಗಿರುತ್ತೆ. ಸೊ ಇಲ್ಲಿ ತನಗ್ ಗೌರವ ಬೇಕು, ನಾನ್ ಗೌರವದಿಂದ ಇರಬೇಕು, ನನಗೆ ಅಶ್ವಿನಿ ಅವರೇ ಅಂತಾನೆ ನೀವು ಕರಿಬೇಕು, ನನಗೆ ಅಶ್ವಿನಿ ಮೇಡಮ್ ಅಂತಾನೆ ನೀವು ಕರಿಬೇಕು ಅಂತ ಅನ್ನೋರು ಅವರು ಅದೇ ರೀತಿ ಮರ್ಯಾದೆ ಕೊಡ್ಬೇಕಲ್ವಾ? ಯಾಕೆ ಈ ರೀತಿ ಆಗ್ತಾ ಇಲ್ಲ? ಇದೆಲ್ಲವೂ ಕೂಡ ಬಿಗ್ ಬಾಸ್ ನೋಡುವಂತಹ ಜನರಿಗಿರುವಂತಹ ಪ್ರಶ್ನೆ. ಮತ್ತೊಂದು, ಗಿಲ್ಲಿಯವರ ವಿಚಾರ ಅಂತ ಬಂದಾಗ ಎಲ್ಲರೂ ಕೂಡ ಸಲೀಸಾಗಿ ತಗೊಂಡ್ಬಿಡ್ತಾರೆ. ಅವರು ಒಂದು ಕಾಮಿಡಿ ಮಾಡಿರ್ತಾರೆ, ಒಂದಷ್ಟು ಜನರನ್ನ ನಗ್ಸಿರ್ತಾರೆ, ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿರ್ತಾರೆ, ಅವಾಗ ಅಲ್ಲಿರೋರು ಎಲ್ಲರೂ ಕೂಡ ಕುತ್ಕೊಂಡು ಚೆನ್ನಾಗಿ ನಗಾಡಿರ್ತಾರೆ. ಬಟ್ ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಏನೋ ಒಂದು ಕ್ವಶನ್ ಕೇಳಿದಾಗ, ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಆದಾಗ, ಹೌದು ಸರ್ ನಮಗೆ ಇಷ್ಟ ಆಗ್ಲಿಲ್ಲ, ಅದು ಅವರ ಗಿಲ್ಲಿ ಆ ರೀತಿ ಕಾಮಿಡಿ ಮಾಡಬಾರ್ದಿತ್ತು, ಅವರ ಕ್ಯಾರೆಕ್ಟರ್ಗೆ ಅದು ಮಸಿ ಬಳದಂಗಾಗುತ್ತೆ ಸರ್ ಅಂತ ಕಾವ್ಯ ಅವರೇ ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದಾಗಿರ್ಬಹುದು, ನಮಗೂ ಇಷ್ಟ ಆಗ್ಲಿಲ್ಲ ಸರ್ ಅನ್ನೋದಿರ್ಬೋದು. ಅಲ್ಲೇ ಕುತ್ಕೊಂಡು ಅಪೋಸ್ ಮಾಡೋದಲ್ವಾ? ಅದೇ ಒಂದು ವಿಚಾರ ಇಟ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡೋದಿರ್ಬೋದು. ಇದೆಷ್ಟು ಸರಿ? ಸೊ ಒಂದ್ ಕಡೆ ಮರ್ಯಾದೆ ಕೇಳೋರು, ಒಂದ್ ಕಡೆ ಗಿಲ್ಲಿ ಅವರು ಮಾಡುವಂತಹ ಎಂಟರ್ಟೈನ್ಮೆಂಟ್ ಅಲ್ಲಿ ನಗಾಡೋರು, ಆ ವೀಕೆಂಡ್ ಅಂತ ಬಂದಾಗ ಯಾಕೆ ಈ ರೀತಿ ಬದಲಾಗ್ತಾ ಇದ್ದಾರೆ? ಜೊತೆಗಿತ್ಕೊಂಡೆ ಹಾಗಾದ್ರೆ ಗಿಲ್ಲಿ ಅವರೇ ಏನು ಗೇಮ್ ನ ಯಾವ ರೀತಿ ಆಡ್ಬೇಕು, ಒಂದು ವ್ಯಕ್ತಿತ್ವದ ಆಟನ ವ್ಯಕ್ತಿತ್ವವಾಗಿ ಗಿಲ್ಲಿ ಅವರು ಆಡ್ತಾ ಇಲ್ವಾ? ಎಲ್ರು ನಮ್ಮವರೇ ಅನ್ನುವಂತಹ ಒಂದು ಮ್ಯಾನರಿಸಮ್ ಅಲ್ಲಿ ಅವರು ಆಟನ ಆಡ್ತಾ ಇದ್ದಾರ? ಸೊ ಅದು ಕೂಡ ಅರ್ಥ ಆಗ್ತಾ ಇಲ್ಲ. ಬಟ್ ಗಿಲ್ಲಿ ಅವರು ಫೈನಲ್ಗಂತೂ ಬಂದೇ ಬರ್ತಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆಗಿರುತ್ತೆ. ಆ ನಂತರದಲ್ಲಿ ಮನೆ ಮಂದಿ ಎಲ್ಲ ಸೇರ್ಕೊಂಡು ಮೊನ್ನೆ ಎಪಿಸೋಡ್ ಅಲ್ಲಿ ಗುಲಾಮ ಅಂತಂದ್ರೆ ಗಿಲ್ಲಿ ಅವ್ರಿಗೆ ಯಾವುದೇ ರೀತಿಯ ಕೆಲಸನ ಮಾಡೋದಿಲ್ಲ ಅಂತ ಹೇಳಿ ಗಿಲ್ಲಿ ಅವ್ರಿಗೆ ಅದೊಂದು ಬೋರ್ಡ್ ಅನ್ನ ಕೊಡ್ತಾರೆ. ಅನಂತರದಲ್ಲಿ ಬಿಗ್ ಬಾಸ್ ಅವ್ರಿಗೆ ಒಂದು 24 hour ನಲ್ಲಿ ಅಥವಾ ಒಂದಷ್ಟು ಅವರ್ ನಲ್ಲಿ ಒಂದಷ್ಟು ಕೆಲಸನ, ನಿಮ್ಮ ಪರ್ಸನಲ್ ಕೆಲಸನೂ ಕೂಡ ಗಿಲ್ಲಿ ಅವ್ರ ಕೈಲಿಂದ ನೀವು ಮಾಡಿಸ್ಕೊಬಹುದು ಅಂತ ಹೇಳ್ತಾರೆ. ಅನಂತರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರ ಪರ್ಸನಲ್ ಕೆಲಸವನ್ನ ಗಿಲ್ಲಿ ಅವರ ಹತ್ರ ಮಾಡಿಸ್ಕೊಂಡಿರ್ತಾರೆ. ಬಟ್ ಇಲ್ಲಿ ಆ ಮನೆಯಲ್ಲಿ ಎಲ್ರಿಗೂ ಗೊತ್ತಿದೆ, ಗಿಲ್ಲಿ ಅವರು ಮಾತ್ರ ಅಲ್ಲ, ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ. ಕೆಲಸ ಮಾಡಿ ಅಶ್ವಿನಿ ಮೇಡಮ್ ಅಥವಾ ಅಶ್ವಿನಿ ಅವರೇ ಅಂತ ಅಂದಾಗ, ಇಲ್ಲ ನನಗೆ 10 ನಿಮಿಷ ಬರ್ತೀನಿ, ನನಗೆ ಬ್ಯಾಕ್ ಪೇನ್ ಇದೆ ಅಂತ ತಪ್ಪಿಸ್ಕೊಳ್ತಿರೋರು ಯಾರು? ಆ ಒಂದು ಕೆಲಸದ ನೆಪ ಇಟ್ಕೊಂಡು ಜಗಳ ಮಾಡೋದು ಯಾರು? ನಾವು ನೋಡಿರೋ ಮಟ್ಟಿಗೆ ಬಿಗ್ ಬಾಸ್ ನಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡ್ತಾ ಇರೋದು ಎಲ್ರು ಕೂಡ ಮಾಡ್ತಿದ್ದಾರೆ. ಅದೇ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ಧ್ರುವಂತ್ ಅವರು ಹಾಗೇನೆ ರಕ್ಷಿತಾ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆಗಾಗ ನಮ್ಗೆ ಕೆಲವೊಬ್ರು ಕಾಣಿಸ್ಕೊಳ್ತಾರೆ, ಬಿಟ್ರೆ ಇವರಿಬ್ರು ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ, ಅಡ್ಗೆ ಮನೆಯಲ್ಲಿ ಸೂರಜ್ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ, ರಾಶಿಕಾ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಅಶ್ವಿನಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಆ ಒಂದು ನೇಮ್ ನ ಕೊಟ್ಮೇಲೆ, ಆ ಹೆಸರನ್ನ ಗಿಲ್ಲಿ ಅವರಿಗೆ ಕೊಟ್ಮೇಲೆ ಧನುಷ್ ಅವ್ರು ಹೇಳ್ತಾರೆ ಅಶ್ವಿನಿ ಮ್ಯಾಮ್ ಕೂಡ ಏನು ಕೆಲಸ ಮಾಡೋದಿಲ್ಲ ಅಂತ ಒಂದು ಕಮೆಂಟ್ ನ ಪಾಸ್ ಮಾಡ್ತಾರೆ. ಅದನ್ನ ಅಲ್ಲೇ ಬಂದು ಹೇಳ್ಬೋದಿತ್ತಲ್ವಾ? ಸೊ ಯಾಕೆಂದ್ರೆ ಗಿಲ್ಲಿನೇ ಇಲ್ಲಿ ಒಂದು ಕಡೆ ಟಾರ್ಗೆಟ್ ಆಗ್ತಾ ಇದ್ದಾರಾ, ಅಥವಾ ಒಬ್ರು ಓಲೈಸ್ಬೇಕು, ಒಬ್ರು ಪರ ಬರ್ಬೇಕು ಅಂತ ಹೇಳಿ ಗಿಲ್ಲಿ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರಾ? ಸೊ ಈ ಒಂದಷ್ಟು ಪ್ರಶ್ನೆ ಕೂಡ ಇರುತ್ತೆ. ಬಟ್ ಈ ವೀಕ್ ಕಿಚ್ಚನ ಪಂಚಾಯಿತಿಯಲ್ಲಿ, ಕಿಚ್ಚನ ಕಟಕಟೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕರ್ನಾಟಕದ ಜನತೆಗಿದೆ. ಬಟ್ ಅದಕ್ಕೆಲ್ಲ ಉತ್ತರ ಸಿಗುತ್ತಾ? ಅಥವಾ ಒಂದಷ್ಟು ಜನರ ಅಭಿಪ್ರಾಯದ ಪ್ರಕಾರ ಇದೊಂದು ರಿಯಾಲಿಟಿ ಶೋನೇ ಫೇಕು,
ಇವರು ಬೇಕಾದಾಗ ಕಂಟೆಂಟ್ಗೋಸ್ಕರ ಸಿಚುವೇಶನ್ಸ್ ನ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಯಾವ ರೀತಿ ಬೇಕಾದ್ರೂ ತಿರ್ಚುವಂತಹ ಪ್ರಯತ್ನ ಮಾಡ್ತಾರೆ ಅನ್ನುವಂತಹ ಆರೋಪ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದೆ. ಬಿಗ್ ಬಾಸ್ ಅಂತಂದ್ರೆ ಅದೊಂದು ಎಂಟರ್ಟೈನ್ಮೆಂಟ್ ಗೇಮು. ಅಲ್ಲಿ ಶಕ್ತಿನೂ ಇರಬೇಕು, ಯುಕ್ತಿನೂ ಇರಬೇಕು, ವ್ಯಕ್ತಿತ್ವವಾಗಿ ಕೂಡ ಆಟವನ್ನ ಆಡ್ಕೊಂಡು ಬರ್ಬೇಕು. ಬಟ್ ಈ ವೀಕು ಸಾಕಷ್ಟು ಪ್ರಶ್ನೆಗಳಿದೆ ಕಿಚ್ಚನ ಪಂಚಾಯಿತಿಯಲ್ಲಿ. ಈ ವಾರದ ಟಾಸ್ಕ್ ಗಳು ಅಂತ ಬಂದಾಗ್ಲೂ ಕೂಡ ಸಾಕಷ್ಟು ಕಡೆಯಲ್ಲಿ ಟಾಸ್ಕ್ ಸರಿಯಾಗಿ ಆಗಲಿಲ್ಲ. ಅದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರ. ಅಶ್ವಿನಿ ಅವರು ಏನೋ ಇವತ್ತಿಂದ ಉಪವಾಸ ಸತ್ಯಾಗ್ರಹ ಬೇರೆ ಮಾಡ್ತಾ ಇದ್ದಾರೆ, ಊಟ ಏನು ಮಾಡಿಲ್ವಂತೆ. ಅದೆಲ್ಲ ನಿಜನಾ ಅಂತ ನೋಡಕ್ಕೆ ನಾವು ಇವತ್ತಿನ ಎಪಿಸೋಡ್ ವರ್ಗೂ ಕೂಡ ಕಾಯ್ಬೇಕಾಗಿದೆ. ಸೊ ನೋಡೋಣ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.